ಈಗ ನಿಮ್ಗೂ ಗೊತ್ತಿರೋದೇ ಇದು. ಅರವಿಂದ್ ನಾನು ಹೊಸದಾಗಿ ಹೇಳ್ತಾ ಇದ್ದೀನಾ? ಯತ್ನಾಳ್ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದೇನು ಹೊಸದಾಗಿ ಹೇಳ್ತಾ ಇಲ್ಲ ನಾನು. ಇದರ ಬಗ್ಗೆ ದೀರ್ಘ ಕೊಡ್ತೇನೆ. ಈಗ ಪ್ರಕಟಣೆ ಅವ್ರು ಉತ್ತರ ಕೊಡ್ತಾರೆ. ಸಿಎಂ ಅವರು ಹೇಳಿಬಿಡ್ಲ ಅಧ್ಯಕ್ಷರೇ. ಈಗೇನಂತ ದಯವಿಟ್ಟು ಮುಖ್ಯಮಂತ್ರಿಗಳು ಮೈಕ್ ಪಂಚಮಶಾಲಿ ಲಿಂಗಾಯತ್ ಇವರನ್ನ ಸೇರಿಸಬೇಕು ಅಂತೇಳಿ ಬಹಳ ದಿನಗಳಿಂದ ಪಂಚಮಶಾಲಿ ಲಿಂಗಾಯತರು ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಸಾರಿ ಮೀಟಿಂಗ್ ಮಾಡಿದ್ದೀನಿ. ಜಯ ಮೃತ್ಯುಂಜಯ ಸ್ವಾಮಿ ಮತ್ತೆ ಬೇರೆ ಮುಖಂಡರುಗಳು ಅವ್ರ ಜೊತೆಲೂ ಮೀಟಿಂಗ್ ಮಾಡಿ, ಆಮೇಲೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮತ್ತು ವಕೀಲರುಗಳು ಒಂದ್ಸಾರಿ ಚರ್ಚೆ ಮಾಡಿದ್ದೀನಿ. ನಮ್ಮ ಯತ್ನಾಳ್ ಅವರು ಕೂಡ ಭಾಗಿಯಾಗಿದ್ದರು. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನೋಡಪ್ಪ, ನಾನು ನಿಮಗೆ ರಿಸರ್ವೇಷನ್ ಕೇಳಲಿಕ್ಕೆ ಅಡ್ಡ ಬರಲ್ಲ. ನೀವು ಈಗ ರಿಸರ್ವೇಷನ್ನಲ್ಲಿ ಕ್ಯಾಟಗರಿ ಮಾಡಿದ್ದಾರೆ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 3A, ಕ್ಯಾಟಗರಿ 3B. ವೀರಶೈವ ಲಿಂಗಾಯತರು ಮತ್ತು ಪಂಚಮಶಾಲಿ ಲಿಂಗಾಯತರು ಕ್ಯಾಟಗರಿ 3B ಬರ್ತಾ ಇದ್ದೀರಿ. ಯಾರನ್ನೇ ನಾವು ಕ್ಯಾಟಗರಿ 2Aಗೆ ಅಥವಾ ಕ್ಯಾಟಗರಿ 1ಗೆ ಸೇರಿಸ್ಬೇಕಾದ್ರೆ, ಅಲ್ಲಿ ಇಲ್ಲದೇದವ್ರನ್ನ ಹೊಸದಾಗಿ ಸೇರಿಸ್ಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಇರ್ತದೆ. 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪ್ರತಿ ರಾಜ್ಯದಲ್ಲೂ ಕೂಡ ಇರಬೇಕು ಅಂತೇಳಿ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ. ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ ನಾನು. ಆಮೇಲೆ ನಿಮಗೆ ಹಿಂದೆ ಇದ್ದಂಥ ಸರ್ಕಾರ, ಯತ್ನಾಳ್ ಅವರೇ, ಹಿಂದೆ ಇದ್ದಂಥ ಸರ್ಕಾರ ನಿಮ್ಮನ್ನ 2Aಗೆ ಸೇರಿಸಿಲ್ಲ. 2Aಗೆ ಸೇರಿಸಿಲ್ಲ. ಯಾಕೆಂತಂದ್ರೆ ಅವ್ರೇನ್ ಮಾಡಿದ್ರು, ಹಿಂದಿನ ಸರ್ಕಾರದವರು ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಅವ್ರಿಗೆ ರದ್ದು ಮಾಡಿಬಿಟ್ರು. ರದ್ದು ಮಾಡಿ ಅದು 2% ಪಂಚಮಶಾಲಿ ಲಿಂಗಾಯತರಿಗೆ, ಅಂದ್ರೆ 2B-ನವರಿಗೆ, ಲಿಂಗಾಯತ ಸಮುದಾಯದವರಿಗೆ, 3B-ನವರಿಗೆ ಮತ್ತೆ 3A-ನವರಿಗೆ 2%, 3A-ನವರಿಗೆ 2%, 3B-ನವರಿಗೆ 2%. ಈ 4% ರದ್ದು ಮಾಡೋದು ಯಾವುದನ್ನ ಇವ್ರಿಗೆ ಸಿಕ್ಕಿದ್ದು? ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ, ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ, ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಈಗ ಮತ್ತೆ 2Aಗೆ ಸೇರಿಸಬೇಕು ಅಂತ ಬಂದಿದ್ದಾರೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಅಲ್ಲ, ಅವ್ರು ಹೇಳ್ದಕ್ಕೆ ಜನರಿಗೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ನಾನು ಮಾತಾಡ್ತೇನೆ. ನಡೆದಿದೆ ಅಂತ ಹೇಳ್ಬೇಕಾ ಬೇಡ? ಈಗ ನಿಮ್ಗೂ ಗೊತ್ತಿರೋದೇ ಇದು. ಅರವಿಂದ್ ನಾನು ಹೊಸದಾಗಿ ಹೇಳ್ತಾ ಇದ್ದೀನಾ? ಯತ್ನಾಳ್ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದೇನು ಹೊಸದಾಗಿ ಹೇಳ್ತಾ ಇಲ್ಲ ನಾನು. ಇದರ ಬಗ್ಗೆ ದೀರ್ಘ ಕೊಡ್ತೇನೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ನಡೀತು
ನೀವೇ ತೀರ್ಮಾನ ಮಾಡಿದ್ರಿ. ಹಿಂದಿನ ಸರ್ಕಾರ ಏನ್ ತೀರ್ಮಾನ ಮಾಡಿದ್ರು? ಅಂಡರ್ಟೇಕಿಂಗ್ ಏನು ಯಾವ ಟೈಪ್ ನಮ್ಗೆ ಸರ್ಕಾರ ಕೊಟ್ಟಿದೆ ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ಕೂಡ ಉತ್ತರ ಮಾತಾಡ್ಲಿಕ್ಕೆ ಕೊಡ್ತಾರೆ. ಇಷ್ಟಪಡ್ತೇನೆ. ಅವ್ರು ಉತ್ತರ ಕೊಡ್ಲಿ, ಚರ್ಚೆಗೆ ಮುಂದೆ ಅವಕಾಶ ಮಾಡಿಕೊಡ್ತೇವೆ. ಅರವಿಂದ ಆಯ್ತು, ಉತ್ತರ ಕೊಡ್ಲಿ. ಮುಂದಿನ ಡೇಟ್ ತನಕ ಮುಂದೆ ಅಲ್ಲ ಯಥಾಸ್ಥಿತಿ maintain ಮಾಡ್ತೇವೆ ಅಂತ ಇದನ್ನು ಕೊಟ್ಟಿದ್ದೇವೆ. ಯತ್ನಾಳ್ ಈ ಅವರು ಸರ್ಕಾರ ಏನ್ ಮಾಡ್ತಾ ಇದೆ? ಮುಂದಿನ ಡೇಟ್ ಅಂತ ಹೋಗ್ತಾ ಇಲ್ಲ ಈಗ ಬೇಕಂತ. ಯತ್ನಾಳವಾದ ಚರ್ಚೆಗೆ ಹಾಗಾಗಿ ಅವರು ಉತ್ತರ ಅದ್ರ ಬಗ್ಗೆ ಕೊಡ್ತಾ ಇದ್ದಾರೆ. ನಾವು ಕೂಡ ನೀವು ಮತ್ತೆ ಮಾತಾಡ್ತೇವೆ. ನೋಟಿಸ್ ಕೊಟ್ಟಿದ್ದೀರಿ, ಅದಕ್ಕೆ ಸಮಯಾವಕಾಶ ಕೊಡ್ತೇನೆ. ಅವತ್ತೆಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿ. ಈಗ ಚರ್ಚೆ ಇಲ್ಲ ನೋಡಿ ಅಶೋಕ್, ಚರ್ಚೆ ಚರ್ಚೆ ಮಾಡ್ಲಿಕ್ಕೆ ನೋಡಿ, ಹೋಗ್ತಿಲ್ಲ. ಅಂದ್ರೆ ತಪ್ಪು ಚರ್ಚೆ ಸಂದೇಶ ಮಾಡಬೇಡಿ. ಕೊಡೋದು ಬೇಡ. ಅಫಿಡವಿಟ್ ಏನ್ ಕೊಟ್ಟಿದ್ಯೋ ಅದನ್ನೇ ಹೇಳಿ ಸರ್. ಆಯ್ತು, ಚರ್ಚೆ ಕೊಡುವ. ಬೇರೆ ಬೇಡ. ಚರ್ಚೆ ಅಫಿಡವಿಟ್ ಮಾಡೋ ಹೇಳಿ. ಆಯ್ತು, ಅಶ್ವತ್ಥ ನಾರಾಯಣ್ ನೀವು ನಿಮ್ದೇ ಸ್ವಂತ ಹೇಳಿಕೆ ಹಾಕಲ್ಲ. ನನ್ನ ಸ್ವಂತ ಹೇಳಿಕೆ ಅಲ್ಲ. ಸ್ವಂತ ಬೇಡ. ಅಫಿಡವಿಟ್ ಏನ್ ಕೊಟ್ಟಿದ್ದು ಅದನ್ನ ನಾನು ಹೇಳಿ. ಬೇಕಾದ್ರೆ ತನ್ನಿ, ಸುಪ್ರೀಂ ಕೊಡಿ, ಅದನ್ನ ಕೋರ್ಟ್ ಹೇಳಿ. ಆರ್ಡರ್ಸ್ ಅನ್ನ ಸದನದ ಮುಂದೆ ಇಡಿ ಇಡುತ್ತೇನೆ. ಇಡಿ ಸಂತೋಷ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ ಆದೇಶವನ್ನ ಇಡುತ್ತೇನೆ. ನಾಳೆ ಇಡ್ತೀನಿ. ದಯವಿಟ್ಟು ಆ ನಾಳೆ ಸ್ಟೇಟ್ಮೆಂಟ್ ಹೇಳಿ. ಇವಾಗ ವಿಷಯ ಚರ್ಚೆಗೆ ಅವಕಾಶ ಮಾಡಿಕೊಡುವ. ಸುಪ್ರೀಂ ಕೋರ್ಟ್ ಕಾಪಿ ಇಲ್ಲ. ನಾಳೆ ಅದನ್ನ ಇಡುತ್ತೇನೆ. ಈಗ ನಾನು ನಾಳೆ ನಿಮ್ಗೆ ವಿಶೇಷ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆಗೆ ಅವಕಾಶ ಕೊಡಿ. ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಅವಕಾಶ ಕೊಡಿ. ನಾಳೆ ಬೇಡ, ನಾಡಿದ್ದು ಕೊಡಿ. ಬೈಂಡಿಂಗ್ ಅನಾಲ್. ಇವಾಗ ನಾವು ಅಫಿಡವಿಟ್ ಕೊಟ್ಟಿದ್ದೀವಿ, ನೀವು withdraw ಮಾಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಸರ್. ಸುಮಾರು ಮಾಡಿ ಸರ್. ಆಯ್ತು, ಈಗ ನಾಳೆ ಅದನ್ನ ಚರ್ಚೆಗೆ ಅವಕಾಶ ತಕ್ಕೊಲ್ವಾ? ಚರ್ಚೆಗೆ ಅವಕಾಶ ಆಯ್ತು. ಹೇಳ್ತೀರಿ. ನಾಳೆ ಬೇಡ, ನಾಡಿದ್ದು. ನಾಳೆ ನಮ್ಮ ಮಾನ್ಯ ಹೋರಾಟ ಇದೆ. ಅಧ್ಯಕ್ಷರೇ, ನಾಡಿದ್ದು ಅವಕಾಶ ಕೊಡಿ. ನಾಡಿದ್ದು ಈ ಸದನದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಆದೇಶ ಆಗಿದೆ ಆದೇಶದ ಕಾಪಿಯನ್ನ ಇಲ್ಲಿ ಇಡುತ್ತೇನೆ. ನಾನು ನಿಮ್ಮ ಸಮಯಾವಕಾಶ ನೋಡಿಕೊಂಡು ನಿಮ್ಗೆ ಯಾವಾಗ ಬೇಕು ನೋಡಿಕೊಂಡು ಸಮಯ ನಿಗದಿಪಡಿಸಿ. ನಾಳೆ ಇಡ್ತೀನಿ. ನಾಳೆ ಅವರಿಗೆ ಬೇಡ ಅಂತ, ನಾಳೆ ಇಲ್ಲ ಅಂತ. ನಾಳೆ ಸಮಾವೇಶ ಇದೆ. ನಾಳಿದ್ದು ನಾಡಿದ್ದು ಯಾವಾಗ್ಲಾರು ಇಡ್ತೀನಿ. ನಾನು ನಾಳೆ ಬೇಕಾದ್ರೆ ಇಡ್ತೀನಿ, ನಾಳೆ ಇಡ್ತೀನಿ, ನಾಳೆ ಅದ್ರ ಮುಂದಿನ ದಿನ ಆಯ್ತು, ಇಡ್ತೀನಿ. ನಾಳೆ ಯಾವತ್ತೂ ಚರ್ಚೆ ಇದೆಯಲ್ಲ. ನಿಮಿಷ ಅಧ್ಯಕ್ಷರೇ, ಯಾವತ್ತಾರು ಇಡ್ತೀನಿ. ನಾವು ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ. ಆದೇಶದ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ ಈಗ ನಾನು. ಮಾನ್ಯ ಮುಖ್ಯಮಂತ್ರಿಗಳು ಅದರಿಂದ ಸುಪ್ರೀಂ ನಾನು ಕೋರ್ಟಿನ ಅಫಿಡವಿಟ್ ಆ ಆದೇಶವನ್ನ ಒಪ್ಕೊಳ್ತೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ಇವರು ಬೇಡಿಕೆ ಏನಿದೆ, ಎಲ್ಲರೂ ಕೂಡ ಅಧ್ಯಕ್ಷರೇ, ಆದೇಶವನ್ನ ಒಪ್ಕೊಳ್ತಾರೆ ಇನ್ನೊಂದು ಬೇಡಿಕೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಇಡೀ ಇಡೀ ವೀರ ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ, ನೀವೇನು ಅಂಡರ್ಟೇಕ್ ಮಾಡ್ಕೊಂಡಿದ್ದೀರಿ, ಅವೆಲ್ಲನೂ ಕೂಡ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಆದೇಶವನ್ನ ಇಡುತ್ತೇನೆ. ಆದ್ರ ವಿಶೇಷ ಪ್ರಕಟಣೆ. ಒಂದೇ ನಿಮಿಷ. ಒಂದು, ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಸರ್ಕಾರ ಚರ್ಚೆ ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರ್ ಕಡೆ ಏನು ರಿಸರ್ವೇಶನ್ ತಗೋತೈತೆ ಅನ್ನೋ ಬಗ್ಗೆ ಆಯ್ತು, ಈಗ ಇದೆಲ್ಲ ಚರ್ಚೆ ಅದ್ರ ಮಾಡಿಸುವ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋದೇನಂದ್ರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್, ನಿಮ್ ಕೈಯಾಗ ಏನಿಲ್ಲ. ಆಯ್ತು, ನಾವು ಅಲ್ಲಿ ಹೋರಾಟ ಮಾಡಿ ಚರ್ಚೆ ಮಾಡೋದು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ರಾಯ್ತು. ಹೇಳ್ತಾರೆ ನಾಳಿದ್ದು ಅದು OBC ಸರ್ಕಾರ ಉತ್ತರ ಕೊಡ್ತದೆ. ಓಕೆ, ನಿಮ್ಮ ಎಲ್ಲ ಸರ್ಕಾರ ಉತ್ತರ ಕೊಡ್ತದೆ. ನಾಳಿದ್ದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ. ನಾಳೆ ಹೋರಾಟ ಇದೆ ಸರ್, ನಾಳೆ ನಾಳೆ ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ. ಯತ್ನದವರೇ, ನಿಮ್ಮೆಲ್ಲ ಅಧ್ಯಕ್ಷ ನಮ್ದು 2 ಬೇಡಿಕೆಯಲ್ಲಿ ಆಯ್ತು ಹೇಳಿದ್ರಲ್ಲ, ನಾಳೆ ಅವಕಾಶ ಕೊಟ್ರೆ ಸಾಕು. ಪ್ರಕಟಣೆ ಹೊಂದಿದೆ ದಿನಾಂಕ 9. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.